ಡಿನೋಟಿಫಿಕೇಶನ್ ಆಗಿದೆ, ನಿಮ್ಮ ಅತ್ತೆಯವ್ರು ತಗೊಂಡ್ರೆ ಡಿನೋಟಿಫಿಕೇಶನ್ ಅಲ್ಲಿ ನೆನ್ನೆ ಅವರು ರೆಕಾರ್ಡ್ನೇ ಬಿಡುಗಡೆ ಮಾಡಿಲ್ವಾ? ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ. ತನಿಖೆಗಳಾಗಿ ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಕಾನೂನುಬದ್ಧವಾಗಿದೆ ಇದು ಅಂತೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು. ಅದಕ್ಕೆ ಅದನ್ನು ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ, ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆ. ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್, ನಾನೇನು ಎಲ್ಲೂ ಹೋಗಲ್ಲ. ಟಾರ್ಗೆಟ್ ಕುಮಾರಸ್ವಾಮಿನ ಎಲ್ಲಿ ಹಿಡಿಬೇಕು, ಇನ್ನು ಏನು ಮಾಡೋದು ಪಾಪ ಒದ್ದಾಡ್ತಾವ್ರೆ. ಇಷ್ಟು ಸರ್ಕಾರ ಕೈಲಿ ಇಟ್ಕೊಂಡು ಅವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ಸಬ್ಜೆಕ್ಟ್ನಾದ್ರು ಹುಡುಕ್ಬೇಕೋ ಬೇಡವೋ? ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ BJP ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ, ಹಲವಾರು ವಿಷಯಗಳಲ್ಲಿ ಇರಿಸುಮುರುಸು ಮಾಡಿದ್ನಲ್ಲ, ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ. ನಾನೊಂದು ಪಾರ್ಟಿ ಅದೆಂಥದ್ದು A2 ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು. ಇದರಲ್ಲಿ ನಾನು ನನ್ನ ಜೀವನದಲ್ಲಿ ಎಂದೂ ಸಹ ಯಡಿಯೂರಪ್ಪನವರು 4 ಕೇಸ್ ಹಾಕ್ಸವ್ರೆ. ಯಡಿಯೂರಪ್ಪನವರು 4 ಕೇಸ್ ಹಾಕ್ಸಿದ್ರು. ಅದು ಅದೆಂಥದ್ದು ಸಾಯಿ ವೆಂಕಟೇಶ್ವರ ಅಂತಾರಲ್ಲ, ಇವ್ರು ಮಾಡಿದ ಕೇಸಲ್ಲ ಅದು, ಯಡಿಯೂರಪ್ಪನ ಕಾಲದಲ್ಲೇ ಆಗಿರೋ ಕೇಸ್ ಅದು. ಈ ಕೇಸು ತನಿಖೆ ಮುಗಿದಿದೆ. ಈ ಕೇಸ್ ತನಿಖೆ ಆಗೋಗಿ ಎಷ್ಟೋ ವರ್ಷ ಆಗಿದೆ, ಹಿಡ್ಕೊಂಡು ಕೂತವ್ರೆ. ಒಂದು ನಿಮಿಷ, ನೋಟಿಫಿಕೇಶನ್ ಆಗಿರೋ ಜಾಗಗಳನ್ನು ಖರೀದಿ ಮಾಡಬಾರ್ದು ಅಂತ ಇದೆಯಾ? ಎಲ್ಲಿ ಒಂದು ಕೆಲಸ ಮಾಡಿ ಹೋಗಿ ಜಾಗ ನೋಡಿ, ಅದು ಎಲ್ಲಿದೆ ಡೆವಲಪ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ. ಈ ಪ್ರಾಪರ್ಟಿ ಡೆವಲಪ್ ಆಗಿದ್ದರೆ ಎಸ್, ನಾನು ಯಾತಿಗೆ ಬೇಕಾದ್ರೂ ಅದನ್ನು ನಂದಿಲ್ಲೇನು ತಪ್ಪಿಲ್ಲ, ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಇದಕ್ಕೆ ನನ್ನ ಸಂಬಂಧ ಇಲ್ಲ, ಅವ್ರು ವೃತ್ತಿ ಮಾಡೋರು ಅವ್ರೇನೋ ಮಾಡ್ಕೊತಾರೆ, ನನಗೇನು ಸಂಬಂಧ ಅಂತ ಹೇಳ್ಬೋದು. ಇಲ್ಲಿ ಪ್ರಶ್ನೆ ಆ ಪ್ರಾಪರ್ಟಿ ಬಗ್ಗೆ ನನ್ನ ಮುಂದೆ ಫೈಲ್ ಬಂದಾಗ ಏನು ಹೇಳಿದ್ದೀನಿ, ನಾನು ಕ್ಲಿಯರ್ ಮಾಡಿ ಕಳಿಸಿದ್ದೀನ. ಅಯ್ಯೋ ಯಡಿಯೂರಪ್ಪ ಸಿದ್ದರಾಮಯ್ಯನದು ಏನೂ ಇಲ್ಲ, ಯಾವುದೂ ಸೈನ್ ಇಲ್ಲ, ಸೈನ್ ಇಲ್ಲದೆ ಮಾಡ್ಕೊಂಡಿರೋದು ನೀವು. ಈಗ ಸಾಕಂಬಂದು ಸೈನ್ ಹಾಕಿಲ್ವಾ? ಬರುತ್ತೀರಿ ಅದನ್ನೂ ಈಗ ಬಿಡ್ತೀನ ನಾನು. ಯಾಕೆ ಮಾರಾಟ ಮಾಡಿದ್ರೆ ಇವತ್ತು 30 ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ದು ಚುನಾವಣೆಯಲ್ಲಿ, ಅದಕ್ಕೆ ಮಾರ್ಬಿಟ್ರಂತೆ ಸೈಟ್ನ ಮನೆ. ಯಾವುದನ್ನ? ಯಾವ ಫೈಲ್ನ? ಇದನ್ನು ನಾನೇ ಬೇಕಾದ್ರೆ ಕೊಡ್ತೀನಿ, ಏನೇನು ಬೇಕು ಹೇಳ್ತಾರೆ ಇದೆಲ್ಲ ಕೊಡ್ತೀನಿ, ಅವರು ತರಿಸ್ಕೊಳ್ಳಿ. ಯಾವುದನ್ನ? ಅಯ್ಯೋ ತರಿಸ್ಕೊಳ್ಳಿ ಪಾಪ. ಇವೆಲ್ಲ ನೋಡದೆ ಇವೆಂಥದ್ದು ಟಿಪ್ಪಣಿ ಕೊಟ್ಬಿಟ್ಟು ಭಾಷಣ ಮಾಡಿಸಿದ್ರೆ ನೆನ್ನೆ ನಿಮ್ಮ ಸ್ನೇಹಿತರುಗಳ ಮುಂದೆ. ಅದು 4 ಜನ ಮಂತ್ರಿಗಳು, 4 ಜನ ಮಂತ್ರಿಗಳು.